ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಆಲ್ ಆಫ್ ಯು. MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಣ ಪಠ್ಯಪುಸ್ತಕ 6th ಸ್ಟ್ಯಾಂಡರ್ಡ್ ಏನಿದೆಯೋ ಅದರಲ್ಲಿ ನಾನು ದೈಹಿಕ ಶಿಕ್ಷಣದ ಅರ್ಥ ಈ ಒಂದು ವಿಷಯದ ಕುರಿತು ಇವತ್ತಿನ ತರಗತಿಯನ್ನು ಮಾಡ್ತಾಯಿದ್ದೀನಿ. ಈ ಹಿಂದೆ ನಾನು ತಾತ್ವಿಕ ವಿಭಾಗ ಅಂದರೆ ಥಿಯರಿ ಏನು ಮಾಡಿದೆ ಅಂದರೆ 6th ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ ಏನು ದೈಹಿಕ ಶಿಕ್ಷಣ ಪಠ್ಯಪುಸ್ತಕ ಇದೆಯಲ್ಲ ಒಂದು ಪಠ್ಯಪುಸ್ತಕದಲ್ಲಿ ಥಿಯರಿ ಮುಗಿಸಿದ್ದೆ. ಈಗ ಪ್ರಾಕ್ಟಿಕಲ್ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಪ್ರಾಕ್ಟಿಕಲ್ ಅಷ್ಟೇ ಹೇಳೋಣ ಅಂತ ಅಂದ್ಕೊಂಡೆ ನಾನು, ಯಾಕೆಂದರೆ ತಾತ್ವಿಕ ವಿಭಾಗ ಮುಗಿದಿದ್ದ ಕಾರಣ. ಆದರೆ ಮತ್ತೆ ಅದು ಏನಾಗ್ತೈತೆ, ವಿಷಯ ಬಿಡಿ ಬಿಡಿಯಾಗಿ ಹೋಗುತ್ತೆ. ಅದಕ್ಕೋಸ್ಕರ ಇಡಿಯಾಗಿ ಹೇಳೋಣ ಅಂಥೇಳಿ ತಾತ್ವಿಕ ಮತ್ತು ಪ್ರಾಕ್ಟಿಕಲ್ ಪ್ರಾಯೋಗಿಕ ಎರಡೂ ಕಂಬೈನ್ ಮಾಡಿ ಹೇಳ್ತೀನಿ. ಯಾಕೆಂದರೆ ಎರಡೂ ವಿಷಯಗಳು ಕಂಬೈನ್ ಮಾಡಿ ಹೇಳೋದರಿಂದ ನಮಗೆ ಒಂದೇ ಕಡೆ ಏನಾಗುತ್ತೆ, ಇಡಿಯಾಗಿ ತಿಳ್ಕೊಂಡಂಗೆ ಆಗುತ್ತೆ. ಅದಕ್ಕೋಸ್ಕರ ಅಲ್ಲಿ ಥಿಯರಿ ಹೇಳಿದೆ, ಒಬ್ಬರು ಥಿಯರಿ ನೋಡ್ಕೊಂಡಿರಲ್ಲ, ಇವಾಗ ಪ್ರಾಕ್ಟಿಕಲ್ ಅಷ್ಟೇ ನೋಡ್ಕೊತಿದ್ರೆ ಅವ್ರಿಗೆ ಅರ್ಥ ಆಗೋದಿಲ್ಲ. ಅದಕ್ಕೋಸ್ಕರ ಏನು ಅಂದ್ಕೊಂಡಿದ್ದೀನಿ ಅಂದರೆ ಥಿಯರಿ ಮತ್ತು ಪ್ರಾಕ್ಟಿಕಲ್ ಎರಡು ಕಂಬೈನಾಗಿ ಹೇಳೋಣ ಅಂಥೇಳಿ ಆ ರೀತಿ ಇವತ್ತಿನಿಂದ ಆ ಕ್ಲಾಸ್ ನೋಡ್ಕೊಂಡು ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ದೈಹಿಕ ಶಿಕ್ಷಣದ ಅರ್ಥ ಈ ಒಂದು ವಿಷಯದ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಇದು ಒಂದು ಸಪ್ರೇಟ್ ಆಗಿದೆ. ಆಮೇಲೆ ಎಲ್ಲ ಕಬಡ್ಡಿ, ಖೋ ಖೋ, ವಾಲಿಬಾಲ್ ಈ ಥರ ಬರ್ತಾವಲ್ಲ ಆ ಗೇಮ್ಸ್ ಎಲ್ಲ ಕಂಬೈನ್ ಅಂದರೆ ಪ್ರಾಕ್ಟಿಕಲ್ ಮತ್ತು ಥಿಯರಿ ಎರಡು ಇದ್ದಾವೆ ಅದರಲ್ಲಿ. ಹಾಗಾಗಿ ಇದೊಂದ್ರ ಬಗ್ಗೆ ತಿಳ್ಕೊಳ್ಳೋಣ. ಇವಾಗ ದೈಹಿಕ ಶಿಕ್ಷಣದ ಅರ್ಥದಲ್ಲಿ ನಾವು ಏನು ತಿಳ್ಕೊತೀವಿ ಅಂತಂದರೆ, ದೈಹಿಕ ಶಿಕ್ಷಣದ ಅರ್ಥ, ದೈಹಿಕ ಶಿಕ್ಷಣದ ವ್ಯಾಖ್ಯೆ, ಇಷ್ಟೇ ಈ ಒಂದು ವಿಷಯದಲ್ಲಿ ತಿಳ್ಕೊಳ್ಳೋದು. ಇವಾಗ ಪೀಠಿಕೆ ನೋಡ್ರಿ. ದೈಹಿಕ ಶಿಕ್ಷಣವು ಸಾಮಾನ್ಯ ಶಿಕ್ಷಣದ ಅವಿಭಾಜ್ಯ ಅಂಗ. ಏನು ಸಾಮಾನ್ಯ ಶಿಕ್ಷಣ ಅಂತ ನಾವು ಓದ್ತೀವಲ್ಲ, ಆ ಒಂದು ಸಾಮಾನ್ಯ ಶಿಕ್ಷಣದ ಒಂದು ಭಾಗವಾಗಿ ಕೂಡ ಏನು ಮಾಡ್ತೀವಿ, ದೈಹಿಕ ಶಿಕ್ಷಣವನ್ನು ಅಧ್ಯಯನ ಮಾಡ್ತೀವಿ. ಸಾಮಾನ್ಯ ಶಿಕ್ಷಣವು ತಾತ್ವಿಕ ಚಟುವಟಿಕೆ ವಿಷಯಗಳನ್ನು ಒಳಗೊಂಡಿದ್ರೆ, ಸಾಮಾನ್ಯ ಶಿಕ್ಷಣ ಏನಿದೆ ಅಂದರೆ ಅದು ತಾತ್ವಿಕ ಚಟುವಟಿಕೆಗಳನ್ನು ಒಳಗೊಂಡಿದೆ, ಅಂದರೆ ಥಿಯರಿ ಅಷ್ಟೇ ಒಳಗೊಂಡಿದ್ರೆ. ದೈಹಿಕ ಶಿಕ್ಷಣವು ಚಟುವಟಿಕೆ ಮತ್ತು ತತ್ವವನ್ನು ಹೊಂದಿದೆ. ದೈಹಿಕ ಶಿಕ್ಷಣ ಏನಂದರೆ ಅಂದರೆ ಚಟುವಟಿಕೆ ಎಂಬ ತತ್ವವನ್ನು ಹೊಂದಿದೆ, ಅಂದರೆ ಪ್ರಾಕ್ಟಿಕಲ್ ಹೊಂದಿದೆ ಅಂತ ಅರ್ಥ. ದೈಹಿಕ ಚಟುವಟಿಕೆಗಳಿಂದ ಮಕ್ಕಳ ಮಾನಸಿಕ, ಶಾರೀರಿಕ, ಭಾವನಾತ್ಮಕ ಬೆಳವಣಿಗೆ ಆಗ್ತೈತಿ. ದೈಹಿಕ ಚಟುವಟಿಕೆಯಿಂದ ಏನು ಅಭಿವೃದ್ಧಿ ಆಗ್ತದೆ ಅಂತ ಅಲ್ಲಿ ಕೇಳಿದರೆ ಅಲ್ಲಿ ಮಾನಸಿಕ ಆಗುತ್ತೆ, ಶಾರೀರಿಕ ಅಂದರೆ ದೈಹಿಕನೂ ಆಗುತ್ತೆ, ಮತ್ತು ಭಾವನಾತ್ಮಕ ಕೂಡ ಏನಾಗ್ತೀನೋ ಅಭಿವೃದ್ಧಿಯನ್ನು ಹೊಂದ್ತಾ ಇರ್ತೀವಿ. ಈಗ ದೈಹಿಕ ಶಿಕ್ಷಣದ ವ್ಯಾಖ್ಯೆ ನೋಡ್ರಿ. ವ್ಯಕ್ತಿಯ ಶರೀರದ ಬೇರೆ ಬೇರೆ ಅವಯವಗಳಿಗೆ ದೈಹಿಕ ಚಟುವಟಿಕೆ ಮುಖಾಂತರ ತರಬೇತಿ ಕೊಡುವುದು ಏನಂತೀರೋ ದೈಹಿಕ ಶಿಕ್ಷಣ ಅಂತೇಳಿ ಕರಿತೀವಿ. ವ್ಯಕ್ತಿಯ ಶರೀರದ ಬೇರೆ ಬೇರೆ ಆಯಾಮಗಳು ಅಂದರೆ ಬೇರೆ ಬೇರೆ ಭಾಗಗಳಿಗೆ ದೈಹಿಕ ಚಟುವಟಿಕೆಗಳ ಮುಖಾಂತರ, ದೈಹಿಕ ಚಟುವಟಿಕೆ ಮಾಡಿಸೋದರ ಮುಖಾಂತರ ಏನು ತರಬೇತಿ ನೀಡ್ತೀವಲ್ಲ ಅದಕ್ಕೆ ಏನಂತೀವಿ ದೈಹಿಕ ಶಿಕ್ಷಣ ಅಂಥೇಳಿ ಕರಿತೀವಿ. ಈಗ ಮಾರ್ಷಲ್ ಅವರು ದೈಹಿಕ ಶಿಕ್ಷಣ ಕುರಿತು ಮಾರ್ಷಲ್ ಅವರು ಏನು ಹೇಳಿದ್ರಿ ಅಂತೇಳಿ ನೋಡಿ. ವ್ಯಕ್ತಿಯ ಚಲನೆಯಿಂದ ಬಂದಂತಹ ಅನುಭವದ ಮೊತ್ತವೇ ಏನಂತೀರೋ ದೈಹಿಕ ಶಿಕ್ಷಣ ಅಂತ ಕರಿತೀವಿ. ಯಾರು ಹೇಳಿರೋದು? ಮಾರ್ಷಲ್ ಹೇಳಿರೋದು. ವ್ಯಕ್ತಿಯ ಚಲನೆಯಿಂದ, ವ್ಯಕ್ತಿ ಏನು ಚಲನೆ ಮಾಡ್ತಾನೋ ಆ ಒಂದು ಚಲನೆಯಿಂದ ಬಂದಂತಹ ಅನುಭವದ ಮೊತ್ತವೇ ಏನಂತೀರೋ ದೈಹಿಕ ಶಿಕ್ಷಣ ಅಂತೇಳಿ ಕರಿತೀವಿ. ಇದು ಯಾರು ಹೇಳಿದ್ದು? ಮಾರ್ಷಲ್ ಅವರು ಹೇಳಿಕೆ ಕೊಟ್ಬಿಟ್ಟು ಕ್ವಶನ್ ಕೇಳ್ತಾರೆ, ನೆನ್ಪಿಟ್ಕೊಳ್ಬೇಕು. ಸಿ ವಿ ಬಕ್ರವರು ಏನು ಹೇಳಿದ್ರು ರೀ, ಯೋಗ್ಯವಾದ ದೈಹಿಕ ಚಟುವಟಿಕೆಗಳ ಮೂಲಕ ದೈಹಿಕ, ಮಾನಸಿಕ, ಸಾಮಾಜಿಕ, ಭಾವನಾತ್ಮಕವಾಗಿ ಯೋಗ್ಯ ನಾಗರಿಕರನ್ನು ನಿರ್ಮಾಣ ಮಾಡುವುದೇ ದೈಹಿಕ ಶಿಕ್ಷಣ. ಸಿ ವಿ ಬಕ್ರವರು ಏನು ಹೇಳ್ತಾರೆ ಅಂದರೆ, ಯೋಗ್ಯವಾದಂತಹ ದೈಹಿಕ ಚಟುವಟಿಕೆ ಮಾಡುವುದರ ಮೂಲಕ ವ್ಯಕ್ತಿಯಲ್ಲಿ ಏನು ಬೆಳೆಸ್ತೀನೋ ದೈಹಿಕ, ಮಾನಸಿಕ, ಭಾವನಾತ್ಮಕ ಗುಣಗಳನ್ನು ಬೆಳೆಸಿ ಅವ್ರೇನು ಮಾಡ್ತೀವಿ, ಯೋಗ್ಯ ನಾಗರಿಕರನ್ನಾಗಿ ನಿರ್ಮಾಣ ಮಾಡ್ತೀವಿ. ಅದಕ್ಕೇನಂತೀವಿ ದೈಹಿಕ ಶಿಕ್ಷಣ ಅಂತೇಳಿ ಕರಿತೀವಿ ಅಂತೇಳಿ ಯಾರು ಹೇಳ್ತಾರೆ? ಸಿ ವಿ ಬಕ್ರವರು ಹೇಳ್ತಾರೆ. ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ. ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ. ಇದು ಒಂದು ಕೊಟೇಶನ್ ನೆನ್ಪಿಟ್ಕೋಬೇಕು. ದೈಹಿಕ ಶಿಕ್ಷಣದ ಮೂಲಕ ವಿದ್ಯಾರ್ಥಿಯ ಶರೀರದ ಎಲ್ಲ ಅವಯವಗಳಿಗೆ ವ್ಯಾಯಾಮವನ್ನು ನೀಡಿ ಅವರನ್ನು ಏನು ಮಾಡ್ತೀವಿ, ಸದೃಢ ವ್ಯಕ್ತಿಯನ್ನಾಗಿ ಮಾಡ್ತೀವಿ. ಜೊತೆಗೆ ಆಟಗಳ ಮೂಲಕ ಸಂತೋಷ ನೀಡಿ ನಾಯಕತ್ವದ ಗುಣಗಳು ಕೂಡ ಬೆಳೆಸ್ತೀವಿ. ನಾಯಕತ್ವ ಗುಣಗಳಾದಂತಹ ಧೈರ್ಯ ಆಗಿರ್ಬೋದು, ಕ್ರೀಡಾ ಮನೋಭಾವನೆ ಆಗಿರ್ಬೋದು, ಸಹಕಾರ ಮನೋಭಾವ ಬೆಳೆಸಿ ದೇಶದ ಉತ್ತಮ ಪ್ರಜೆಯನ್ನಾಗಿ ನಿರ್ಮಿಸಲು ಏನು ಬೇಕು, ನಮಗೆ ದೈಹಿಕ ಶಿಕ್ಷಣವು ಅವಶ್ಯಕವಾಗಿ ಬೇಕು. ದೈಹಿಕ ಶಿಕ್ಷಣದ ಮೂಲಕ ದೈಹಿಕ ಶಿಕ್ಷಣದ ಮೂಲಕ
ಶಾಲೆಯ ಪ್ರತಿಯೊಂದು ಮಗುವಿಗೂ ಏನು ಮಾಡ್ತೀವಿ ನಾವು ದೈಹಿಕ ಚಟುವಟಿಕೆಗಳನ್ನು ಮಾಡಿಸ್ತೀವಿ. ದೈಹಿಕ ಶಿಕ್ಷಣದ ಮೂಲಕ ಶಾಲೆಯ ಪ್ರತಿಯೊಂದು ಮಗುವಿಗೂ ದೈಹಿಕ ಚಟುವಟಿಕೆಗಳನ್ನು ಮಾಡಿಸಿ ಆರೋಗ್ಯಯುತ ಪರಿಸರವನ್ನು ನಿರ್ಮಾಣ ಮಾಡ್ತೀವಿ. ಒಂದು ಆರೋಗ್ಯಯುತ ಪರಿಸರ ನಿರ್ಮಾಣ ಮಾಡುವಂಥದ್ದು ಏನಂತೀವಿ ನಾವು ದೈಹಿಕ ಶಿಕ್ಷಣದ ಪ್ರಮುಖ ಗುರಿಯಾಗಿದೆ ಅಂತೇಳಿ ನಾವಿಲ್ಲಿ ಹೇಳ್ತೀವಿ. ಇದರಿಂದ ವ್ಯಕ್ತಿಯ ದೈಹಿಕ, ಮಾನಸಿಕ ಮತ್ತು ಸಾಮಾಜಿಕ ಆಯಾಮಗಳು ಏನಾಗ್ತವೆ, ವೃದ್ಧಿಯಾಗ್ತವೆ. ಈ ರೀತಿ ಆರೋಗ್ಯಯುತ ಪರಿಸರ ನಿರ್ಮಾಣ ಮಾಡುವುದರಿಂದ ದೈಹಿಕ ಶಿಕ್ಷಣ ಏನಾಗ್ತದೆ ಅಂತಂದರೆ ವ್ಯಕ್ತಿಯ ದೈಹಿಕ, ಮಾನಸಿಕ, ಸಾಮಾಜಿಕ ಆಯಾಮಗಳು ಏನಾಗ್ತದೆ ಬೆಳವಣಿಗೆ ಆಗಲಿಕ್ಕೆ ಸಹಾಯಕ ಮಾಡ್ತದೆ. ದೈಹಿಕ ಶಿಕ್ಷಣದಲ್ಲಿ ಒಳಗೊಂಡಿರುವಂತಹ ಕ್ರೀಡೆಗಳಾಗಿರ್ಬೋದು, ಆಟಗಳು ಮತ್ತು ಇತರೆ ದೈಹಿಕ ಚಟುವಟಿಕೆಗಳಿಂದ ವ್ಯಕ್ತಿಯ ಅಭಿವೃದ್ಧಿಪಡಿಸಲು ಏನಾಗ್ತದೆ ಸಹಾಯಕ ಆಗ್ತದೆ. ದೈಹಿಕ ಶಿಕ್ಷಣ ಒಳಗೊಂಡಿರುವಂತಹ ಕ್ರೀಡೆಗಳಾಗಿರ್ಬೋದು, ಆಟಗಳಾಗಿರ್ಬೋದು ಅಥವಾ ದೈಹಿಕ ಚಟುವಟಿಕೆಗಳಿಂದ ಕೂಡಿದಂತಹ ವ್ಯಕ್ತಿತ್ವ ಏನು ಮಾಡ್ಬೋದರಲ್ಲಿ ಅಭಿವೃದ್ಧಿಯನ್ನು ಮಾಡ್ಬೋದು. 10 ಆಸ್ಪತ್ರೆಗಳನ್ನು ತೆರೆಯುವುದಕ್ಕಿಂತ ಒಂದು ಕ್ರೀಡಾಂಗಣವನ್ನು ತೆರೆಯುವುದು ಲೇಸು. ಈ ರೀತಿ ಹೇಳಿದರೆ ಯಾರಂದರೆ ಸ್ವಾಮಿ ವಿವೇಕಾನಂದರವರು. ಏನೇನು ಹೇಳ್ತಾರೆ ಅಂದರೆ ಕೊಟೇಶನ್ ಕೇಳ್ತಾರೆ ಎಕ್ಸಾಮಲ್ಲಿ, ವೆರಿ ಇಂಪಾರ್ಟೆಂಟು. 10 ಆಸ್ಪತ್ರೆಯನ್ನು ತೆರೆಯೋದನ್ನು ಬಿಟ್ಟು ಒಂದು ಕ್ರೀಡಾಂಗಣ ತೆರೆದಿದ್ರೆ ಏನಾಗ್ತದೆ ನಮಗೆ ಇಲ್ಲಿ ಆರೋಗ್ಯ ಅಭಿವೃದ್ಧಿ ಆಗ್ತದೆ ಅಂತ ಇವರು ಹೇಳ್ತಾರೆ. ಅಂದರೆ 10 ಆಸ್ಪತ್ರೆಗೆ ನಮ್ಮದೊಂದು ಕ್ರೀಡಾಂಗಣ ಏನಾಗಿರ್ತದೆ ಸಮ ಆಗಿರ್ತದೆ ಅಂತ ಅರ್ಥ. ಇದು ಕ್ರೀಡೆ ಇಲ್ಲದ ಜೀವನ ಕೊಳೆತ ಹಣ್ಣಿನಂತೆ ಅಥವಾ ಕೀಟ ತಿಂದ ಹಣ್ಣಿನಂತೆ ಕೂಡ ಹೇಳ್ತಾರೆ. ಕ್ರೀಡೆ ಇಲ್ಲದ ಜೀವನ ಕೊಳೆತ ಹಣ್ಣಿನಂತೆ ವ್ಯರ್ಥ ಆಗ್ತೈತೆ. ಹೇಗೆ ಕೊಳೆತ ಹಣ್ಣಿಗೆ ಬೆಲೆ ಇಲ್ವೋ ಹಾಗೆ ಕ್ರೀಡೆ ಇಲ್ಲ ಅಂದರೆ ನಮ್ಮ ಜೀವನಕ್ಕೂ ಕೂಡ ಬೆಲೆ ಇಲ್ಲ ಅಂತ ಅರ್ಥ. ಈ ಕೊಟೇಶನ್ಗಳು ನೆನ್ಪಿಟ್ಕೋಬೇಕು, ಎಕ್ಸಾಮಲ್ಲಿ ಕೇಳುವಂಥ ಸಂಭವ ಇರ್ತೈತೆ. ಈಗ ಬಿಟ್ಟ ಸ್ಥಳವನ್ನು ಸೂಕ್ತ ಉತ್ತರದಿಂದ ಬರೀಬೇಕು. ಶಿಕ್ಷಣವು ತಾತ್ವಿಕ ದೈಹಿಕ ಶಿಕ್ಷಣ ಡ್ಯಾಶ್ ಅಂದರೆ ದೈಹಿಕ ಶಿಕ್ಷಣ ಏನಾಗಿದೆ ಅಂತೆ ತಾತ್ವಿಕ ಒಂದು ಅಂಶವಾಗಿದೆ. ದೈಹಿಕ ಶಿಕ್ಷಣ ಏನಾಗಿದೆ ಅಂದರೆ ಅದು ಚಟುವಟಿಕೆ ಆಗಿದೆ. ದೈಹಿಕ ಶಿಕ್ಷಣ ಚಟುವಟಿಕೆ ಆಗಿದೆ ಅಂತ ಅರ್ಥ. ನಿಯಮಿತ ದೈಹಿಕ ಚಟುವಟಿಕೆಗಳಿಂದ ಡ್ಯಾಶ್ ಅಭಿವೃದ್ಧಿ ಆಗ್ತದೆ ಅಂದರೆ ರೋಗ ನಿರೋಧಕ ಶಕ್ತಿ ಅಭಿವೃದ್ಧಿ ಆಗ್ತೈತೆ. ಅಂದರೆ ನಾವು ಬೆಳವಣಿಗೆ ಹೊಂದುತ್ತೀವಿ ಅಂತ ಅರ್ಥ. ಯಾವುದೇ ಒಂದು ಕಾಯಿಲೆಗಳು ನಮಗೆ ಬರೋದಿಲ್ಲ. ದೈಹಿಕ ಶಿಕ್ಷಣದಿಂದ ಶರೀರ ಮತ್ತು ಡ್ಯಾಶ್ ಬೆಳವಣಿಗೆ ಆಗ್ತೈತೆ. ದೈಹಿಕ ಶಿಕ್ಷಣದಿಂದ ಶರೀರ ಮತ್ತು ಮಾನಸಿಕ ಮತ್ತು ಭಾವನಾತ್ಮಕ ಬೆಳವಣಿಗೆ ಆಗ್ತೈತೆ. ಇಲ್ಲಿ ನೋಡ್ರಿ, ಹೊಂದಿಸಿ ಬರೀಬೇಕು ನಾವಿಲ್ಲಿ. ಸದೃಢ ದೇಹದಲ್ಲಿ ಏನಿರುತ್ತೆ, ಸದೃಢ ಮನಸ್ಸಿರ್ತೈತೆ. ಕ್ರೀಡೆ ಇಲ್ಲದ ಜೀವನ ಏನು, ಕೀಟದಿಂದ ಹಣ್ಣಿನಂತೆ ವ್ಯರ್ಥ. ವ್ಯಾಯಾಮದಿಂದ ಏನಾಗುತ್ತೆ, ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತೈತೆ. ಇವಾಗ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ದೈಹಿಕ ಶಿಕ್ಷಣದ ಯಾವ ಗುಣಗಳು ಬೆಳವಣಿಗೆ ಆಗ್ತೈತೆ ಅಂದರೆ ಯಾವ್ಯಾವ ಗುಣಗಳು ಬೆಳವಣಿಗೆ ಆಗ್ತವೆ ಇಲ್ಲಿ ಅಂತಂದರೆ, ಇಲ್ಲಿ ನಮಗೆ ಹೊಂದಾಣಿಕೆ ಮನೋಭಾವ ಬೆಳುತ್ತೆ, ಸಹಕಾರ ಮನೋಭಾವ ಬೆಳೀತೈತೆ, ಮತ್ತು ರೋಗ ನಿರೋಧಕ ಶಕ್ತಿ ಹೆಚ್ಚಿಸ್ಕೋಬೋದು. ನಾವು ಕಷ್ಟ ಸಹಿಷ್ಣುತೆ ಸಹಿಸ್ಕೊಳ್ಬೋದು, ಒಂದು ಕಷ್ಟ ಸಹಿಷ್ಣುತೆ ಹೆಚ್ಚಾಗುತ್ತೆ. ಈ ರೀತಿ ಏನಾಗ್ತೀವಿ ನಾವು ಬೇರೆ ಬೇರೆ ಅಂಶಗಳಲ್ಲಿ ಗುಣಗಳಾಗಿ ಬರೀಬೇಕು. ಪರಸ್ಪರ ಹೊಂದಾಣಿಕೆ ಮನೋಭಾವ ಬೆಳೀತೈತೆ. ಈ ರೀತಿ ಎಲ್ಲ ಒಂದು ಗುಣಗಳು ನಮ್ಮ ಹತ್ರ ಬೆಳವಣಿಗೆ ಆಗ್ತವೆ. ದೈಹಿಕ ಶಿಕ್ಷಣದಿಂದಾಗುವಂತಹ ನಾಯಕತ್ವ ಗುಣಗಳು ಯಾವ್ಯಾವು ಅಂದರೆ, ಇಲ್ಲಿ ಕ್ರೀಡಾ ಮನೋಭಾವನೆ ಬೆಳೆಯುತ್ತೆ, ಆತ್ಮಸ್ಥೈರ್ಯ ಬೆಳೀತೈತೆ, ಧೈರ್ಯ ಹೆಚ್ಚಾಗ್ತೈತೆ, ಸಹಕಾರ ಮನೋಭಾವ ಬೆಳೀತೈತೆ. ಈ ರೀತಿ ನಾಯಕತ್ವದ ಗುಣಗಳು ಇಲ್ಲಿ ನಾವು ಬೆಳವಣಿಗೆ ಮಾಡ್ಬೋದು. ಇಷ್ಟು ದೈಹಿಕ ಶಿಕ್ಷಣದ ಅರ್ಥ. ಇವೆಲ್ಲ ಗುಣಗಳು ಮತ್ತು ನಾಯಕತ್ವ ಗುಣಗಳು ನಾವು ಜನರಲ್ಲಾಗಿ ಬರ್ತಾರೆ ನಡೀತೈತೆ. ಮುಂದಿನ ತರಗತಿಯಲ್ಲಿ ಏನು ಮಾಡೋಣ ಅಂದರೆ ಕಬಡ್ಡಿಯ ಒಂದು ತಾತ್ವಿಕ ವಿಭಾಗ ತಿಳ್ಕೊಳ್ಳೋಣ. ಯಾಕೆಂದರೆ ಅಲ್ಲಿ ಪ್ರಾಕ್ಟಿಕಲಾಗಿ ಹೇಳಿದ್ದೀನಿ. ಇನ್ಮೇಲೆ ನಾನು ಕಬಡ್ಡಿ ಮತ್ತು ಖೋ ಖೋ ಎರಡು ಅಂದರೆ ಬೇರೆ ಬೇರೆ ಗೇಮ್ಸ್ ಏನು ಬರ್ತವೆ ಎರಡು ಒಟ್ಟಿಗೆ ಸೇರಿಸಿ ಹೇಳುವಂಥ ಪ್ರಯತ್ನ ಮಾಡ್ತೀನಿ. ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ವಾಚ್ ಮಾಡಿ. ಇಷ್ಟ ಆಗಿದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.